ಅಲ್ಲ ಹೋಗಿ ಹೋಗಿ ಆ ಮಿಟುಗ್ಲಾಡಿ ಹೆಸರಿಗೆ ಒಂದ್ ಎಕರೆ ಅಡಿಕೆ ತೋಟ ಬರ್ಕೊಟ್ಟ. 5 ಲಕ್ಷ ರೂಪಾಯಿ ದುಡ್ಡು ಬೇರೆ ಇಕ್ಕಿದ್ದ ಬ್ಯಾಂಕ್ನಾಗೆ. ಅಯ್ಯೋ 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 ಎಂತ ದೊಡ್ಡ ಕೆಲಸ ಮಾಡ್ದಯ್ಯ. ಅಲ್ಲ ಅವಳ ಹಿಂದೆ ಹೋಗಿದ್ದು ಅಲ್ದೇನೆ ಆಸ್ತಿನೂ ಕಳ್ಕೊಂಡ ನಿಂದ. ನಾವೆಲ್ಲ ಏನ್ ತಿನ್ಬೇಕು ಇವಾಗ? ಕೂಲಿ ಮಾಡ್ಕೊಂಡು ತಿನ್ಬೇಕಲ್ಲ. ಅವಳು ಹಿಂಗೆ ಮೋಸ ಮಾಡ್ತಾಳೆ ಅಂತ ನನಗೇನೇ ಗೊತ್ತಿತ್ತು ಜಯ. ಗೊತ್ತಿದ್ರೆ ನಾನು ಯಾಕೆ ಹಿಂಗೆ ಮಾಡ್ತಿದ್ದೆ ಹೇಳು? ಏನೇನೋ ಆಸೆ ಹುಡ್ಸಿದ್ಲು ಅವಳು. ನನ್ನ ಹೆಸ್ರಿಗೆ ಬರ್ಸು ನಿನ್ನ ಹೆಸ್ರನ್ನಾಗಿರೋ ಅಡಿಕೆ ತೋಟನು ದುಡ್ಡುನು ಅಂತ ಹೇಳಿದ್ಲು. ನಿನ್ನ ಹೆಂಡತಿಗೆ ನಾನು ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ, ನಾವು ಹೇಳ್ದಂಗೆ ಕೇಳಬೇಕು ಅವಳು ಅಂತಾನೆ. ನಾನು ಆವಾಗ ಅವಳ ಹಿಂದೆ ಹೋಗಿದ್ನಲ್ಲ, ಅದಕ್ಕೆ ಅವಳು ಹೇಳ್ದಂಗೆ ಅವಳ ಹೆಸ್ರಿಗೆ ಮಾಡಿಸ್ಬಿಟ್ಟೆ. ಆದರೆ ಅವಳು ಇಂಥ ಮೋಸ ಮಾಡೋಗ್ತಾಳೆ ಅಂತ ನನಗಂತೂ ಅವಾಗ ಗೊತ್ತಾಗಲಿಲ್ಲ. ಅಯ್ಯಯ್ಯೋ ಎಂಥ ಕೆಲಸ ಆಗೋಯ್ತೆ. ಅವಳೇ ಹೋದ್ಲು, ನನ್ನ ಹೊಲ ನನ್ನ ದುಡ್ಡು ಎಲ್ಲ ಹೋಯ್ತು. ಅಯ್ಯಯ್ಯೋ ನಾಚಿಕೆ ಆಗಲ್ವೇ ನಿನಗೆ? ಮದ್ವೆ ಆಗಿದ್ರು ಅವಳಿಂದ ಸುತ್ತರ ಜಲ್ ಸುರ್ಸ್ಕೊಂಡು ಹೋಗಿ ಆಸ್ತಿನೆಲ್ಲ ಬರ್ಕೊಟ್ಟ ಇದೆಯಲ್ಲಯ್ಯ. ನಾನೇನೋ ಬಿಡು ಹೋಗ್ಲಿ, ಹಿಂದೆ ಹೋಗ್ಯವನಲ್ಲ, ಹೋಗಿ ತಪ್ಪಿಗೆ ಮನೆ ಕರ್ಕೊಂಬಂದಿಕ್ಕೇಣೇನೆ ಅದು ಯೋಚನೆ ಇಕ್ಕಂಬ್ಲಿ ಅಂತ ಹೇಳಿ ಹೆಂಗಾದ್ರೂ ಮಾಡಿ ಅವಳು ನೋಡ್ಸೋಣ ಅಂತ ಹೇಳಿ ನಾನು ಆ ರಾಜನ ನಾಟಕ ಮಾಡಕ್ಕೆ ಕರ್ಕೊಂಬಂದೆ. ಅಂತೂ ಇಂತೂ ಹೆಂಗ್ ಹೋದ್ಲಾಗೆ ಲಸ್ಮಕ್ಕ ಒಂದು ಒಳ್ಳೆ ಐಡಿಯಾ ಕೊಟ್ಲು. ಅದ್ರಂಗೆ ಮಾಡಿವಿ. ಎಲ್ಲ ನಾವು ಹೊಂದ್ಕೊಂಡಂಗೆ ಆತು. ಕೊನೆಗೆ ನಿನ್ನಿಂದನ ಆಸ್ತಿ ಕಳ್ಕೊಂಡಂಗಾತು. ಎಲ್ಲನ ಒಳ್ಳೇದಾತು ಅನ್ಬೇಕಾರೆ ಏನಾನ ಒಂದು ಎಡವಟ್ಟ ಮಾಡಿಬಿಟ್ಟಲ್ಲ ನೀನು. ನೋಡೆ ಲಸ್ಮಕ್ಕ ಎಂತ ಕೆಲಸ ಆಗೋಯ್ತು. ಇನ್ನೇನು ಮಾಡಕ್ಕಾಗಲ್ಲ ಕಣೆ ಜಯಮ್ಮ, ಇಷ್ಟೇನೆ ಹಣೆ ಬರ. ಒಂದ್ ಪಡ್ಕೋಬೇಕು ಅಂದ್ರೆ ಇನ್ನೊಂದು ಕಳ್ಕೊಂಬ್ಲೇಬೇಕು. ನಿನ್ ಗಂಡಗೆ ಬುದ್ಧಿ ಇದ್ದಿದ್ರೆ ಆಸ್ತಿ ಎಲ್ಲ ಯಾಕೆ ಬರೀತಿದ್ದ ಹೇಳು? ಅಡಿಕೆ ತೋಟ ಬಂದಿತ್ತು, 5 ಲಕ್ಷ ರೂಪಾಯಿ ದುಡ್ಡಂತೆ. ನೋಡ್ದ? ಅಯ್ಯಪ್ಪ, ಅವಳು ನೆಚ್ಕೊಂಡು ಇಷ್ಟೆಲ್ಲ ಅವಳ ಹೆಸರಿಗೆ ಬರ್ಕೊಟ್ಟಿರೋದ ನಿನ್ ಗಂಡ. ನೋಡು, ಅವಳು ಕೈ ಕೊಟ್ಟು ಆ ರಾಜನ್ ಕರ್ಕೊಂಡು ಎದ್ಲು. ಎದೆಯಲ್ಲಿಗೆ ಹೋದ್ಲು ಏನ್ ಕಚ್ಚು? ಏನ್ಗೆ ಆಯ್ತು ಲಕ್ಷ್ಮಿ ಅಕ್ಕ? ರಾಜ ಮತ್ತೆ ಊರ್ಮಿಳ ಇಲ್ವಾ ಮನೇಲಿ? ಇಲ್ಲ ಕಣೆ ಬಾನು, ರಾಜಾನು ಮತ್ತೆ ಊರ್ಮಿಳ ಇಬ್ರು ಓಡೋಗ್ಯವ್ರಿ. ನಾನು ಸಂತೆಗೆ ಹೋಗಿದ್ದೆ, ಯಾಕನ ಅಲ್ಲಿಬ್ರು ಕೈ ಹಿಡ್ಕೊಂಡು ಹೋಗರು. ನಾನು ಇದೇನಪ್ಪ ಇದು ಇವ್ರು ಹಿಂಗೆ ಎಲ್ಲಿಗೆ ಹೋಗ್ತಾ ಇದಾರೆ ಅಂತ ಅನ್ಕೊಂಡೆ. ಹಂಗೂ ಮಾತಾಡ್ಸೋಣ ಅನ್ಕೊಂಡೆ. ಅಯ್ಯೋ ನನ್ಗೆ ಯಾಕೆ ಬೇಕು, ಎಲ್ಲಿಗೆ ಹೋಗ್ತಾರ ಏನೋ ಜಯಮ್ಮ ಹೇಳೋಣ ಅಂತೇಳಿ ಬಂದೆ. ಅವ್ರಿಬ್ರು ಜೊತೆಯಾಗಿ ಹೋಗ್ಯವ್ರಿ. ಎಲ್ಲಿಗೆ ಹೋದ್ರೋ ಏನೋ. ನೋಡ್ದ ಅವಳ ಊರ್ಮಿಳನ್ನ ಇಷ್ಟ ದಿನನ ಜಯಮ್ಮನ ಗಂಡನಿಂದ ಬಿದ್ದು ಆಸ್ತಿನೆಲ್ಲ ಬರೆಸ್ಕೊಂಡು ಈಗ ರಾಜನಿಂದ ಹೋಗ್ಯವಳಿ. ರಾಜನ್ ಇನ್ನ ಏನೇನ್ ಬರೆಸ್ಕೊಂತಾಳೋ ಏನ್ ಕತ್ಯ. ಅವಳು ದೊಡ್ಡ ಛತ್ರಿಯಮ್ಮ ಕಾಣ್ತೈತಿ. ಹೌದಾ? ಅಯ್ಯೋ ರಾಮ, ಈ ಜೈಂದ ಹಕ್ಕ ಗಂಡಗೆ ಸ್ವಲ್ಪನೂ ಬುದ್ಧಿನೇ ಇಲ್ವಾ? ಅವಳಿಂದ ಹೋಗಿರೋದು ಅಲ್ಲದೆ ಆಸ್ತಿ ಎಲ್ಲ ಅವಳ ಹೆಸರಿಗೆ ಬರ್ಕೊಟ್ಟಿದ್ದಾರೆ. ಅಯ್ಯೋ ಎಂತ ಕೆಲ್ಸಕ್ಕೆ ಆಗೋಯ್ತು. ನನ್ ಗಂಡನಿಂದ ಇನ್ನ ಎಷ್ಟು ಅನ್ಬೇಸ್ಬೇಕೋ ಏನ್ ಕತ್ತಿ ನಾನು. ಅಯ್ಯೋ ದೇವ್ರೇ. ಹೋಗ್ಲಿ ಬಿಡೆ ಜಯ, ನಾನೇನು ಬೇಕು ಅಂತ ಏನು ಬರ್ಕೊಟ್ಟಿಲ್ಲ. ಅವಳು ಹಂಗೆ ಅದು ಇದು ಅಂತ ಹೇಳಿ ಹೇಳ್ಬಿಟ್ಲು. ನಿನಗೆ ಬುದ್ಧಿ ಕಲಿಸ್ಬೋದು, ನೀನು ಹೇಳ್ದಂಗೆ ಕೇಳ್ದ ನಿನ್ನ ಹೆಂಡ್ತಿ. ನೀನು ಆಸ್ತಿ ಎಲ್ಲ ನನ್ನ ಹೆಸ್ರಿಗೆ ಬರೀ ಅಂತ ಹೇಳಿದ್ಲು, ಅದಕ್ಕೆ ಬರ್ದೆ. ಆದರೆ ಮುಚ್ಚು ಬಾಯಿ ಸಾಕು. ಆದ್ರೆ ಅಂತೆ ನನಗೆ ಬುದ್ಧಿ ಕಲಿಸ್ತಾಳಂತೆ. ಬುದ್ಧಿನ ನಿನಗೆ ಸರಿಯಾಗಿ ಕಲ್ಸೋಗ್ಯಾಳ ಅವಳು. ಬುದ್ಧಿನ ನನಗೆ ಕಲ್ಸಿಲ್ಲ, ನಿನಗೆ ಕಲ್ಸೋಗ್ಯಾಳೆ. ಈಗ ಏನ್ ಮಾಡ್ತೀಯ ಜಯಮ್ಮ? ಎಲ್ಲಿಗೆ ಹೋಗ್ಯವ್ರೋ ಏನೋ. ಅವ್ರು ಎಲ್ಲಿಗಾದ್ರೂ ಹೋಗಿರ್ಲೇಳು. ಅವ್ರಿಬ್ರು ನೀನು ಹೋಗಿ ಹುಡಿಕೊಂಬರ್ಬೇಕು. ನಮ್ ತೋಟ ನಮ್ ದುಡ್ಡ ಅವಳು ವಾಪಸ್ ಕೊಡ್ಲೇಬೇಕು. ಆ ಊರ್ಮಿ ಗೀರ್ಮಿ ಅಲ್ಲೇ ತಕನ. ನೀನು ಈ ಮನೆಗೆ ಬರ್ಬೇಡ ನೀನು. ಮನೆಗೆ ಬರಂಗಿಲ್ವಾ? ಇದೇನೇ ಜಯ ಹಿಂಗೆ ಹೇಳ್ತಾ ಇದೆಯಾ? ಅಯ್ಯಯ್ಯೋ, ಅವ್ರು ಇವಾಗ ಎಲ್ಲಿ ಅಂತ ಹುಡಿಕೊಂಡು ಹೋಗೋಣ? ಇಲ್ಲಾದ್ರೂ ಹುಡಿಕೊಂಡು ಹೋಗು. ಇಷ್ಟ ದಿನ ಹೋಗ್ತಿದ್ದಲ್ಲ ಅವಳಿಂದ, ಎಲ್ಲಿದ್ರು ಹುಡಿಕೊಂಡು ಹಂಗೇನೆ ಇವಾಗ್ಲೂ ಹೋಗಿ ಹುಡಿಕೊಂಡು ಯಾಕಂಬ ಬರ್ಲೇಬೇಕು ಅವಳನ್ನ ಇಲ್ಲಿಗೆ. ಹೂ ಕಣಾಣು. ಇಷ್ಟು ಅಷ್ಟು ಅಲ್ಲ, 5 ಲಕ್ಷ ದುಡ್ಡು, 1 ಎಕರೆ ಅಡಿಕೆ ತೋಟ ಅಂತ ಹೇಳ್ತಾ ಇದ್ಯಾ? ಅಷ್ಟನ್ನ ಹೆಂಗ್ ಬಿಡಕ್ಕಾಗುತ್ತೆ ಹೇಳು? ಏನೋ ಬಿಡಪ್ಪ, ಒಂದು 10,000ನೋ 20,000ನೋ ಏನೋ ಕೊಟ್ಟಿದ್ದೆ, ಹೋದ್ರು ಹೋಗ್ಲೇಳು ಅಂತ ಹೇಳಿ ಸುಮ್ಮನಾಗಕ್ಕೆ. ಅಷ್ಟೊಂದು ಬೆಲೆ ಬಾಳೋ ತೋಟ, 5 ಲಕ್ಷ ರೂಪಾಯಿ ದುಡ್ಡು ಯಾರು ಬಿಡ್ತಾರೆ ಹೇಳು? ಇಷ್ಟು ಅಷ್ಟು ಅಲ್ಲ, ಪಾಪ ಕಷ್ಟಪಟ್ಟು ದುಡ್ದು ನೀನು ಇಕ್ಕೊಂಡಿದ್ದೆ ಅಂತದ್ನ ಹೋಗಿ ಹೋಗಿ ಅವಳ ಹೆಸರು ಇಕ್ಕಿದ್ಯಲ್ಲ ನೀನು. ಅವಳೇನೋ ಬೆಣ್ಣೆ ಮಾತು ಆಡ್ಬಿಟ್ಲು ಅಂತಾನ. ಅಯ್ಯೋ ಏನ್ ಮಾಡೋದು, ಏನು ಮಾಡಕ್ಕಾಗಲ್ಲ. ಹೋಗಿ ಹುಡಿಕೆಂಬ. ಅಯ್ಯೋ ಇದೇನು ಲಕ್ಷ್ಮಿ ಹಾಕ ಜಯಿಂದ ಹಾಕಾರು ಲವರ್ ತರ ನಾಟಕಗೆ ಮಾಡ್ತಾ ಇದ್ರಲ್ಲ ರಾಜ ಮತ್ತೆ ಆ ಊರ್ಮಿಳ ಇಬ್ರು ಮದ್ವೆ ಆಗಿ ಹಾರ ಸಮೇತ ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಜಯಿಂದ ಹಾಕ ಅಲ್ಲಿ ನೋಡಿ, ಆ ಊರ್ಮಿಳ ಮತ್ತೆ ರಾಜ ಮದ್ವೆ ಆಗಿ ಬಂದಿದ್ದಾರೆ. ಅಯ್ಯಯ್ಯೋ ಇದೇನ್ ಕನಸೋ ನನಸೆ ಬಾನು? ಅಲ್ಲ ಮದ್ವೆ ಆಗಿ ಇಲ್ಲಿಗೆ ಬಂದಿವರಲ್ಲ ಯಾಕೆ ಇಬ್ರು? ರಾಜ ಅವ್ರೆ, ನೀವು ಇವಳು ಮದ್ವೆ ಆದ್ರ? ಹೌದು ಜಯ ಅವರೇ, ನೀವಂತೂ ನನ್ನ ಮದುವೆ ಆಗಂಗೆ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಇವರಾದ್ರೂ ನನ್ನ ಮದುವೆ ಆಗಕ್ಕೆ ಒಪ್ಕೊಂಡ್ರು. ಅದಕ್ಕೆ ನಾವಿಬ್ರು ಹೋಗಿ ದೇವಸ್ಥಾನದಲ್ಲಿ ಮದುವೆ ಆಗಿ ಬಂದಿದ್ದೀವಿ. ಹೆಂಗಿದೆ ನಮ್ಮ ಜೋಡಿ?
ಬ್ರೋ ನಮ್ಗೆ ಆಶೀರ್ವಾದ ಮಾಡಿ ಬ್ರೋ. ನಾಚಿಕೆ ಆಗಲ್ವಾ? ಹೋಗಿ ಹೋಗಿ ಇವಳು ಮದ್ವೆ ಆಗಿದೆಯಲ್ಲ, ಕಂಡವ್ರಿಗೆ ಬಸ್ರಿ ಆಗಿರಣ್ಣ. ಹೋಗ್ಲಿ ಬಿಡಿ ಜಯ ಅವರೇ, ಅವ್ರಿಗೂ ಒಂದು ಲೈಫ್ ಕೊಟ್ಟಂಗಾಗುತ್ತೆ, ನನಗೂ ಒಬ್ಳು ಸಂಗಾತಿ ಸಿಗ್ದಂಗಾಗುತ್ತೆ. ನಾನು ಎಲ್ಲಿ ಮದುವೆ ಇಲ್ದಾನೆ ಹಂಗೆ ಸಾಯ್ಬೇಕಾಗುತ್ತೋ ಏನೋ ಅಂತೇಳಿ ಕೊರಗ್ತಾ ಇದ್ದೆ. ಇದ್ರೆ ಇರ್ಲಿ ಬಿಡಿ, ಮಗು ತಾನೆ, ನಾನು ನೋಡ್ಕೊಂತೀನಿ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡಿ. ಹೆಂಗಾದ್ರೂ ಮದ್ವೆ ಆಗಿ ಹಾಳಾಗೋಗ್ರಿ. ಏಯ್ ಊರ್ಮಿ ಗುಯಿರ್ಮಿ, ನನ್ನ ಗಂಡಂತಾಗೆ ನಮ್ದ ಅಡಕೆ ತೋಟನು ಮತ್ತೀಗ 5 ಲಕ್ಷ ರೂಪಾಯಿ ದುಡ್ಡೇನೋ ನಿನ್ನ ಹೆಸರಿಗೆ ಕಿಸ್ಕೊಂಡಿದ್ಯಂತಲೇ, ಬರೆಸ್ಕೊಂಡಿದ್ಯಂತಲೇ, ಅದನ್ನ ಕೊಟ್ಟು ಕಣ್ಣಿ ಕಾಣಂಗೆ ಹೋಗ್ತಾ ಇರ್ಬೇಕು. ನೀವಾಗಿ ನೀವು ಬಂದು ಸಿಗಾಕೊಂಡಿದ್ರ. ನನ್ನ ಗಂಡನೇ ಕಳ್ಸೋಣ ಇವಾಗ, ನೀವೆಲ್ಲಿದ್ರು ಹುಡಿಕೆಂಬ ಅಂತ ಹೇಳಿ ಹೇಳ್ತಿದ್ದೆ. ಅಷ್ಟೊಳಗೆ ನೀವೇ ಬಂದಿದ್ದೀರಾ. ಕೊಟ್ಟು ಎಲ್ಗಾದ್ರೂ ತೊಳಗ್ರಿ. ನಮ್ಮ ಕಣ್ಣು ಮುಂದೆ ಇರಬೇಡ್ರಿ ನೀವು. ನಾವ್ ಯಾಕೆ ಕೊಡ್ಬೇಕು ಅಕ್ಕ? ನಿಮ್ ಗಂಡ ಏನು ಬಿಟ್ಟಿ ಕೊಟ್ಟಿಲ್ಲ, ನನ್ನ ಜೊತೆ ಸುತ್ತಾಡಿದಾನೆ, ನನ್ನ ಜೊತೆ ಸುಖ ಅನುಭವಿಸಿದಾನೆ. ಅದಕ್ಕೇನೆ ನನ್ನ ಹೆಸರಿಗೆ ಬರ್ದಿರೋದು. ಅದನ್ನ ವಾಪಸ್ ಕೇಳೋದು ಧರ್ಮ ಅಲ್ಲ. ಕೊಟ್ಟಿದ್ದನ್ನ ಯಾರು ಕೇಳಕ್ ಹೋಗ್ಬಾರ್ದು. ಥೂ ಮಾನಿಗೆಟ್ಟಾಳೆ, ನಿನ್ನ ನಂಬಿ ನಾನೆಲ್ಲನ ಬರ್ದನಲ್ಲೇ ನಿನ್ನ ಹೆಸರಿಗೆ ನೀನು ಇಂಥ ಮೋಸ ಮಾಡ್ತೀಯ ಅಂತ ತಿಳ್ಕೊಂಡಿರ್ಲಿಲ್ಲ. ಹೋಗಿ ಹೋಗಿ ಈ ದರಿದ್ರದನ್ನ ಮದುವೆ ಆಗಿದೆಯಲ್ಲ ನನಗೆ ಕೈ ಕೊಟ್ಟು. ಹಲೋ ಕೋದಂಡ ಅವ್ರೆ, ಮಾನಿಗೆಟ್ಟಾಳೆ ಗೀನ್ಗಟ್ಟಾಳೆ ಅಂತಂದ್ರೆ ಸರಿ ಇರಲ್ಲ ನೋಡಿ. ನೀವೇನು ಸಾಚನ ಹೆಂಡ್ತಿ ಇದ್ದು ಮಕ್ಳಿದ್ರು ನನ್ನ ಹಿಂದೆ ಬಂದಿದ್ರಲ್ಲ, ನೀವೂ ಮಾನಗೆಟ್ಟವ್ರೇನೆ. ಸುಮ್ಮನೆ ಮಾತಾಡಬೇಡ್ರಿ. ಏಯ್ ನನ್ನ ಗಂಡನ ಬಾಯಿ ಮುಚ್ಚಿಸ್ಬೋದು, ನೀನು ನನ್ನ ಬಾಯಿ ಮುಚ್ಚಿಸಕ್ಕಾಗಲ್ಲ. ಮೊದಲು ನನ್ನ ಗಂಡಂತಾಗ ಬರಿಸ್ಕೊಂಡಿರೋ ಹೊಲನ ಮತ್ತೆ ದುಡ್ಡನ್ನ ಕೊಟ್ಟು ಬಿಟ್ಟು ಹೋಗ್ತಾ ಇರು. ನಾನಂತೂ ಬಿಡಲ್ಲ ಕೊಡ್ದಿದ್ರೆ. ಏನು ಮಾಡ್ತೀರಾ ಅಂತನ ನೀವೇನು ಮಾಡೋಕ್ಕಾಗಲ್ಲ. ಏನಮ್ಮ ಊರ್ಮಿಳ, ಇಂಥ ಕೆಲಸ ಮಾಡಿದ್ಯಲ್ಲ, ಇಂಥ ಕೆಲಸ ಮಾಡಿನು ಇನ್ನ ನಿಂದೆ ಜೋರಾಗಿತ್ತಲ್ಲ. ಸುಮ್ಮನೆ ಕೊಟ್ಬಿಡು ಅವ್ರ ಹೊಲನು ಅವ್ರ ದುಡ್ಡುನು. ಹೆಂಗೊತ್ಲಾಗೆ ಗಂಡ ಹೆಂಡತಿ ಇನ್ಮೇಲಾದ್ರೂ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರ್ತಾರೆ. ನಿನಗೂ ಒಂದು ಬಾಳ ಸಿಕ್ಕೈತೆ, ನೆಮ್ಮದಿಯಾಗಿ ಜೀವನ ಮಾಡು ಆ ರಾಜನ ಜೊತೆಗೆ. ಎಲ್ಲಾರ್ಗು ಒಳ್ಳೇದೇ ಆಗೈತಿ. ಸುಮ್ಮನೆ ಅವ್ರದ್ದು ಹೊಲನು ದುಡ್ಡುನು ಕೊಟ್ಬಿಟ್ಟು ಹೋಗತ್ ಕಲ್ಕ. ಕೊಡೋದಿಲ್ಲ ನಾನು. ಯಾಕೆ ಕೊಡಬೇಕು? ಅವರೇನು ಬಿಟ್ಟಿ ಯಾಕೆ ಕೊಟ್ಟಿಲ್ಲ? ಅದು ಅಲ್ಲದೆ ನಾವೀಗ ಬರಬೇಕಾದ್ರೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮಿಬ್ರಿಗೂ ಏನಾದರೂ ತೊಂದರೆ ಆದರೆ ಕೋದಂಡು ಮತ್ತೆ ಜಯ ಅವರೇ ಕಾರಣ ಅಂತನ. ನೀವೇನಾದರೂ ನಮ್ಮ ಮೇಲೆ ಏನಾದ್ರೂ ಅಲ್ಲೇ ಮಾಡೋದು, ನಮ್ಮನ್ನು ಒಡೆಯೋದು ಬಡಿಯೋದು ಮಾಡಕ್ಕೆ ಬಂದರೆ ಪೊಲೀಸ್ನವ್ರು ಬಂದು ಒದ್ದು ಹೇಳ್ಕೊಂಡು ಹೋಗ್ತಾರೆ ನಿಮ್ಮಿಬ್ರು ಜೈಲಿಗೆ. ಹುಷಾರ್. ಅಯ್ಯೋ ಅಯ್ಯೋ, ಏನ್ ಲಕ್ಷ್ಮೀ ಅಕ್ಕ ಈ ಊರ್ಮಿಳ ಅಯ್ಯಯ್ಯೋ ತುಂಬಾ ಕಿಲಾಡಿಗೆ ಇದ್ದಾಳೆ ನೋಡ್ದ. ಎಲ್ಲ ಆಸ್ತಿ ದುಡ್ಡು ಎಲ್ಲ ಪಡ್ಕೊಂಡ್ಬಿಟ್ಟು ಈ ರಾಜನಿಂದೆ ಹೋಗ್ಬಿಟ್ಟು ಮದ್ವೆಗೆ ಆಗಿ ಪೊಲೀಸ್ ಕಂಪ್ಲೇಂಟ್ ಬೇರೆ ಕೊಟ್ಟು ಬಂದಿದ್ದಾಳಂತೆ. ಏನಾದ್ರೂ ತೊಂದರೆ ಆದ್ರೆ ಜೈಂದ ಹಕ್ಕ ಮತ್ತೆ ಕೋದಂಡ ಹಣ್ಣ ಆನೆ ಕಾರಣ ಅಂತ. ಅಯ್ಯೋ ತುಂಬಾ ಕಿಲಾಡಿಗೆ ಇದ್ದಾಳೆ. ಸುಮ್ಮನೆ ಬಿಟ್ಬಿಡಿ ಅಂತ ಹೇಳಿ, ಸುಮ್ಮನೆ ಹಳ ಸವಾಸನೆ ಬೇಡ. ಅಯ್ಯೋ ಅಯ್ಯೋ ಅಯ್ಯೋ, ಗಂಡ ದಂಡ ಪಿಂಡ ನೋಡ್ದ, ನಮ್ಮ ಆಸ್ತಿ ಕಿತ್ಕೊಂಡು ನಮ್ಮನ್ನೇ ಎದುರಿಸ್ತಾಳಲ್ಲ ಈ ಊರ್ಮಿಳ. ಬೇಕಾಗಿತ್ತ ನಿನ್ಗಿದೆಲ್ಲನ? ನೋಡೆ ಲಸ್ಮಕ್ಕ, ನಮ್ಮ ಆಸ್ತಿ ಬರ್ಸ್ಕೊಂಡು ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದವಳಂತ ಅಲ್ಲೇನೆ ಪೊಲೀಸ್ಗೆ. ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಹಿಂಗೆ ನಮ್ಮ ಗಂಡನ ಆಸ್ತಿನ ಬರಿಸ್ಕೊಂಡವಳೆ ಅಂತ ಅಂದ್ಕೊಂಡಿದ್ದೆ. ಇವಳೇ ಆಲೇನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದವಳಂತೆ. ಇವಳಿಗೆ ನಾನು ತೊಂದರೆ ಆದ್ರೆ ನಾವೇ ಕಾರಣ ಅಂತಾನ. ಅಯ್ಯಯ್ಯೋ ಈಗ ಏನೇ ಮಾಡೋದು ಲಸ್ಮಕ್ಕ? ಹೋಯ್ತಲ್ಲೇ ನಮ್ಮ ಆಸ್ತಿ ದುಡ್ಡು ಎಲ್ಲನ. ಅಯ್ಯಯ್ಯೋ ಎಂತ ಗಂಡನ್ ಕೊಟ್ಟಪ್ಪ ದೇವ್ರೇ. ಇನ್ನೇನ್ ಮಾಡಕ್ಕಾಗುತ್ತೆ ಜಯಮ್ಮ, ನಿನ್ ಗಂಡ ಮಾಡಿರೋ ತಪ್ಪು ಇದು. ಅವಳದು ತಪ್ಪಲ್ಲ, ನಿಂದು ತಪ್ಪಲ್ಲ, ರಾಜಂದು ತಪ್ಪಿಲ್ಲ. ಇದೆಲ್ಲದಕ್ಕೂ ಕಾರಣ ನಿನ್ ಗಂಡನೇ. ನಿನ್ ಗಂಡ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತು ಅವಳಿಂದ ಹೋಗ್ಬೇಕಾದ್ರೆ. ಮದ್ವೆ ಆಗಿ ಮಕ್ಕಳಾದ್ರೂ ಅವಳಿಂದ ಹೋಗಿ ಈಗ ಕಳ್ಕೊಂಡ್ಮೇಲೆ ಅಯ್ಯೋ ಅಂದ್ರೆ ಏನು ಬರಂಗಿಲ್ಲ. ಬಾಯಕ್ ಬೆಳ್ಳಿಕೊಂಡು ಸುಮ್ಮನಾಗ್ಬೇಕು ಅಷ್ಟೇನೆ. ನಿನ್ ಸಂಸಾರನ ಸರಿ ಆತಲ್ಲ ಅಂತ ಹೇಳಿ ಬಾಯಕ್ ಬೆಳ್ಳಿಕೊಂಡು ಸುಮ್ಮನಾಗ್ರಿ. ಇನ್ನೇನು ಮಾಡಕ್ಕಾಗಲ್ಲ. ತಿರ್ಗ ಆಮೇಲೆ ನೀವೇನ ಅವಳಿಗೆ ನನ್ನ ತೊಂದರೆ ಮಾಡಕ್ ಹೋಗೋದು, ಆಮೇಲೆ ನಿಮ್ಮನ್ ಜೈಲಿಗೆ ಹಾಕೋದು, ಅವೆಲ್ಲ ಯಾಕೆ ಬೇಕು? ಇನ್ನೇನು ಮಾಡಕ್ಕಾಗಲ್ಲ. ಹಂಗಂತೀಯ? ಅಯ್ಯಯ್ಯೋ 1,000 ಅಲ್ಲ 2,000 ಅಲ್ಲ ಕಣೆ ಲಕ್ಷ್ಮಕ್ಕ, 5 ಲಕ್ಷ ದುಡ್ಡು, 1 ಎಕರೆ ಅಡಿಕೆ ತೋಟ. ಅಯ್ಯೋ. ಹಲೋ ಅಕ್ಕ, ಇನ್ನೊಂದು ವಿಚಾರ. ಏನೇ ಅದು? ನಾನು ಮತ್ತೆ ರಾಜ್ ಅವರು ಇದೇ ಊರಲ್ಲೇ ಇರ್ತೀವಿ. ಒಂದು ಬಾಡಿಗೆ ಮನೆ ತಗೊಂಡು ಇದೇ ಊರಲ್ಲೇ ಸಂಸಾರ ಮಾಡ್ತೀವಿ. ಅದಕ್ಕೆ ಮತ್ತೀಗ ಮದುವೆ ಆದಮೇಲೆ ನಾವು ಈ ಊರಿಗೆ ಬಂದಿರೋದು. ಯಾಕೆಂದರೆ ಈ ಊರು ನಮ್ಮಿಬ್ರಿಗೂ ತುಂಬ ಇಷ್ಟ ಆಗಿದೆ. ಅದು ಅಲ್ಲದೆ ಈ ಊರಿಗೆ ಬಂದಮೇಲೆ ನಮಗೆ ಎಲ್ಲನ ಸಿಕ್ಕಿದೆ. ನಾವು ಆಸೆ ಪಟ್ಟಂಗೆ ಎಲ್ಲನ ಆಗಿದೆ. ಅದಕ್ಕೆ ನಾವು ಇದೇ ಊರಲ್ಲಿ ಇರಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ, ನಾನು ರಾಜ್. ಅಲ್ವಾ ರಾಜ್? ಹೌದು ಜಯ ಅವರೇ, ನಾವಿಬ್ರು ಇಲ್ಲೇ ಇರಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ. ಯಾವುದಾದ್ರೂ ಬಾಡಿಗೆ ಮನೆ ಇದ್ದರೆ ತೋರಿಸಿ, ಅಲ್ಲೇ ಇರ್ತೀವಿ. ನಮ್ಮೂರಾಗ ಒಂದು ಸ್ಮಶಾನ ಐತೆ ಊರಿಂದ ಹೊರಗೆ, ಅಲ್ಲೈತ್ ನೋಡ್ರಿ. ಅಲ್ಲಿ ಹೋಗಿ ವಾಸ ಮಾಡ್ರಿ ಇಬ್ರು, ಸರಿಯಾಗಿದ್ದೀರಾ. ನಾವ್ಯಾಕೆ ಹೋಗ್ಲಿ, ನಾವೊಂದು ಸೈಟ್ ತಗೊಂಡು ಹೊಸ ಮನೆನೇ ಕಟ್ಕೊಂತೀವಿ. ಬಾಡಿಗೆ ಮನೆ ಸಿಗದೆ ಇದ್ರೆ ಏನಂತೆ, ಯಾವುದಾದ್ರೂ ಸಿಗ್ತವೆ ನಮಗೆ ಬಾಡಿಗೆ ಮನೆ, ಅಲ್ಲೋಗಿರ್ತೀವಿ. ಬನ್ನಿ ರಾಜ್ ಹೋಗೋಣ, ಇವರೇನು ಮಾಡೋಕ್ಕಾಗಲ್ಲ ನಮ್ಮನ್ನ. ಬಾಯ್ ಜಯ ಅವರೇ, ಬಾಯ್ ಬ್ರೋ, ಬಾಯ್ ಅಕ್ಕ, ಬಾಯ್ ಕೋದಂಡು. ಬಾಡಿಗೆ ಮನೆ ನಾವೇ ಹುಡುಕಿ ತಗೊಂಡು ಇಲ್ಲೇ ಇರ್ತೀವಿ, ಇದೇ ಊರಲ್ಲೇ ನಿಮ್ಮ ಕಣ್ಣೆದುರಿಗೆ ಜೀವನ ಮಾಡ್ತೀವಿ, ನೋಡ್ತಾ ಇರ್ರಿ. ಅಯ್ಯೋ 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 ಅಯ್ಯಯ್ಯೋ, ನನ್ನ ಗಂಡು ಬುದ್ಧಿ ಕಲಿಸ್ಬೇಕು ಅಂತ ಈ ರಾಜನ್ ಕರ್ಕೊಂಬಂದ್ರಿ. ಈ ರಾಜ ಇವಳನ್ನ ಮದುವೆ ಆಗಿ ನಮ್ಮಿಬ್ರಿಗೂ ಬುದ್ಧಿ ಕಲಿಸ್ಬಿಟ್ಟಲ್ಲೇ ಲಸ್ಮಕ್ಕ. ಅಯ್ಯೋ ಹೋಯ್ತಲ್ಲೇ ನಮ್ದೆಲ್ಲನಾ.